ಅದೆಲ್ಲಿಂದನೋ ಬಂದು ಟೆಂಟ್ಗಳನ್ನ ಹಾಕೊಂಡು ಬೆಂಗಳೂರನ್ನು ಬೆಚ್ಚಿ ಬೀಳಿಸೋ ಕೆಲಸ ಮಾಡ್ತಾ ಇದ್ದಿದ್ದು ಈ ನಟೋರಿಯಸ್ ಗ್ಯಾಂಗ್ಗಳು. ಈ ಟೆಂಟ್ಗಳ ಹಿಂದೆ ಯಾರ್ಯಾರನ್ನ ಎಲ್ಲೆಲ್ಲಿ ದೋಚಬೇಕು ಅನ್ನೋ ಸ್ಕೆಚ್ಗಳು ಡಿಸೈಡ್ ಆಗೋಗೋದು. ಅಮಾಯಕರಂತೆ ನಟಿಸಿ ಸೈಲೆಂಟ್ ಆಗಿ ಕತ್ತು ಕುಯ್ಯೋ ಈ ಮಂದಿಯ ಪ್ಲಾನ್ಗಳು ಮಾತ್ರ ತುಂಬಾ ಭಯಂಕರ. ಬೆಂಗಳೂರಿಗೆ ಅಟ್ಯಾಕ್ ಮಾಡುವಾಗ ಏನಾಗಿದೆ, ಅವರು ಬೆಂಗಳೂರಲ್ಲಿ ಕೋರಮಂಗಲ ಅಟ್ಯಾಕ್ ಮಾಡಿದ್ರು, HAL ಅಟ್ಯಾಕ್ ಮಾಡಿದ್ರು, ವರ್ತೂರ್ ಹತ್ರ ಮಾಡಿದ್ರು, ಕೋರಮಂಗಲ ಇದು ಸುತ್ತಮುತ್ತಲು ಔಟ್ಸ್ಕಟ್ಸ್ ಏನೇನಿದೆ ಎಲ್ಲೆಲ್ಲ ಅಟ್ಯಾಕ್ ಮಾಡ್ತಾ ಇದ್ರು. ಆಗ ಬೆಂಗಳೂರಿಗೆ ನಮಗೆ ಬಹಳ ಸೆನ್ಸೇಷನ್ ಆಗಿತ್ತು. ನಮ್ಮದು ಒಂದು ಟೀಮ್ ಇತ್ತು, ನಾನು ಇದ್ದೆ, ನಮ್ಮಲ್ಲಿ ನಮ್ಮ ಮಿಸ್ಟರ್ ನಾಗರಾಜ ಇದ್ದರು, ಮಿಸ್ಟರ್ ರಮೇಶ್ ಚಂದ್ರ ಇದ್ದರು, ಮಿಸ್ಟರ್ ರವಿಪ್ರಸಾದ್, 4-5 ಜನಕ್ಕೆ ನಮಗೆ ಒಂದು ಟೀಮ್ ಮಾಡಾಕ್ಬಿಟ್ಟಿದ್ರು. ಯಾಕಂದರೆ ಬೆಂಗಳೂರಲ್ಲಿ ರಾತ್ರಿ ಆದರೆ ಯಾರು ನಿದ್ದೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಮಾಡೋದು ಹಲ್ಕ ಕೆಲಸ, ಮನೆ ಮುಂದೆ ಬೃಂದಾವನ ಅಂದಂಗೆ ಇವರು ಮಾಡೋ ಪಾಪದ ಕೆಲಸಕ್ಕೆ ದೇವರ ಬಳಿ ಪರ್ಮಿಷನ್ ಕೇಳ್ತಾರಂತೆ. ಎಷ್ಟು ವಿಚಿತ್ರ ಅಲ್ವಾ? ಆ ಸಾಂಚಗಳು ಇಷ್ಟು ನಟೋರಿಯಸ್ ಇರುವಾಗ ಅವ್ರೇನು ಮಾಡ್ತಾರೆ, ಈ ಪೌರ್ಣಮಿ ದಿವಸ ಒಂದು ಪೂಜೆ ಮಾಡ್ತಾರೆ. ಈ ಪೌರ್ಣಮಿ ದಿವಸ ಒಂದು ದೇವ್ರ ಮುಂದೆ, ದೇವಿ ಮುಂದೆ ಪೂಜೆ ಮಾಡಿದೆ. ಅವತ್ತೆಲ್ಲ ಗಿಂಗ್ಸು ಮಟನ್ ಗಿಟನ್ ಎಲ್ಲ ಇಡ್ತಾರೆ, ದೇವಿಗೆ ಪೂಜೆ ಮಾಡ್ತಾರೆ. ಒಂದಿಷ್ಟು ಅಕ್ಕಿ ಇಟ್ಬಿಡ್ತಾರೆ, ಅಕ್ಕಿ ಇಟ್ಟಿದೆ ದೇವಿಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ದೆ ಬೆಸ ಸಂಖ್ಯೆ ಬಂದರೆ 2 1 ಕರೆಕ್ಟಾಗಿ ಬಂತು ಅಂತ ಹೇಳಿದ್ರೆ ಸರಿ ನಮ್ಮದು ಇದಾಗುತ್ತೆ. ಮತ್ತು ಸಮಸಂಖ್ಯೆದು ಏನಾನ ಅಕ್ಕಿ ಬಂದ್ಬಿಟ್ರೆ ಅಲ್ಲಿ ಅವರು ಹೋಗ್ತಾ ಇರಲಿಲ್ಲ. ದೇವ್ರ ಮುಂದೆ ಕುಡಿದು ತಿನ್ನೋದೇ ಅಪಚಾರ. ಅಂಥದ್ರಲ್ಲಿ ಆ ದೇವಿಯ ಹತ್ರನೇ ಜನರನ್ನ ದೋಚೋದು ಬೇಡವೋ ಅಂತ ಕೇಳ್ತಾ ಇದ್ರಂತೆ ಈ ಪಾಪಿಗಳು. ಅವರಿಗೆ ಯಾವುದ್ರಲ್ಲಿ ಹೊಡಿಬೇಕು ಅಂತ ಗೊತ್ತಾಗ್ತಿಲ್ಲ. ಪೊಲೀಸರಿಗೆ ಇವರಿಟ್ಟ ಹಾವಳಿ ಬಗ್ಗೆ ನೀವೇ ಕೇಳಿ. ಇನ್ನೂ ಒಂದು ಏನಾಗಿದೆ, KGಹಳ್ಳಿಲಿ ಒಂದು ಡಕಾಯಿತಿ ಆಗೋಯ್ತು. ಇವ್ರು ಸಾಂಚಿ ಡಕಾಯಿತು. KGಹಳ್ಳಿ ಡಕಾಯಿತಿ ಅಟ್ಯಾಕ್ ಆದಾಗ ಏನಾಯಿತು, 2 ಕಾನ್ಸ್ಟೇಬಲ್ ನೋಡಿದ್ದಾರೆ, ಅವ್ರ ಹತ್ರ ರೈಫಲ್ಲು ಇತ್ತು ಸಹ. ಅವರು ನೋಡಿಸ್ಕೊಂಡಿದೆ, ಏಯ್ ನೀನೇನ ಇದು ಮಾಡಿದ್ರೆ ಹೊಡೆದಾಕ್ಬಿಡ್ತೀವಿ ಅಂತ ಹೇಳಿದೆ. ಅವ್ರು ಹಿಂದಿನಲ್ಲಿ ಹೇಳಿದ್ದಾರೆ, ಇವು ಭಯ ಪಟ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇದು ಇರಲಿ, ಅವರು ಮತ್ತೆ ಇನ್ನೂ ಒಂದು ಡಕಾಯಿತಿ ಮಾಡಿದೆ HALಲ್ಲಿ. ಇವತ್ತಿನ ದಿವಸ ಬ್ರೂಕ್ ಬಾಂಡ್ ಹತ್ರ ಒಂದು ದೊಡ್ಡ ಇದಿತ್ತು, ಯೂಕ್ಲಿಪ್ಟಸ್ ಟ್ರೀ ಒಂದು ದೊಡ್ಡದು ಇದು. ಅಲ್ಲಿ ಏನು ಮಾಡಿದ್ರೆ ಡಕಾಯಿತಿ ಗ್ಯಾಂಗ್ಸ್ ಎಲ್ಲ ಹೋಗಿದೆ, ಅಲ್ಲಿ ಡಕಾಯಿತಿ ಇದು ಮಾಡಿದ್ದಾರೆ, ಡಕಾಯಿತಿ ಹೋಗ್ತಾ ಇದ್ದಾರೆ. ಒಬ್ಬರು ಇನ್ಸ್ಪೆಕ್ಟರ್ ಏನು ಮಾಡಿದ್ದಾರೆ, ಜೀಪಲ್ಲಿ ಹೋಗ್ತಾ ಇದ್ದಾರೆ. ಜೀಪಲ್ಲಿ ಹೋಗಿದ್ದಾನೆ ನೋಡಿದ್ದಾರೆ. ಅವರು ನೋಡಿದ್ದೆ, ಅವ್ರೇನು ಮಾಡಿದ್ರೆ ಡಕಾಯಿತಿ ಫೈರ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಕಡೆ. ಇನ್ಸ್ಪೆಕ್ಟರ್ ಏನು ಮಾಡಿದ್ರು, ತನ್ನ ಹತ್ರ ರೈಫಲ್ಲು ಮತ್ತು ರಿವಾಲ್ವರ್ ಇತ್ತು. ಇವ್ರು ಇದು ಯಾಕಪ್ಪ ಗತಿ ಅಂತ ಹೇಳಿದ್ರೆ ವಾಪಸ್ ಬಂದ್ಬಿಟ್ರು. ಇಂಥ ಒಂದು ನಟೋರಿಯಸ್ ಗ್ಯಾಂಗ್ಸ್ ಎಲ್ಲ ಆಪರೇಟ್ ಮಾಡ್ತಾ ಇದ್ದು. ಆಗಿನ ಬೆಂಗಳೂರಿನ ಚಿತ್ರಣವೇ ಬೇರೆ ಆಗಿತ್ತು. ಸಂಜೆ ಆಗುತ್ತಿದ್ದಂತೆ ನಗರ ಕಣ್ಣು ಮುಚ್ಚಿಬಿಡುತ್ತಿತ್ತು. ಇದು ಡಕಾಯ್ತರಿಗೆ ವರದಾನವಾಗಿ ಹೋಯಿತು. ಅವರು ಆಡಿದ್ದೇ ಆಟ, ನಡೆದಿದ್ದೇ ದಾರಿ. ಅದು ಎಷ್ಟು ದಿನ? ಅವರ ಅಂತ್ಯ ಸಮೀಪಿಸಿತ್ತು. ಕಾನೂನಿನ ಕೈಗಳು ಕೆಲಸ ಮಾಡತೊಡಗಿದ್ವು. ದೇ ಆರ್ ವೆರಿ ನಟೋರಿಯಸ್ ಡಕಾಯ್ಟ್ಸ್. ಅವ್ರದ್ದು ಗ್ಯಾಂಗ್ ಥ್ರೂಔಟ್ ಇಂಡಿಯಾ ಅವರು ಆಪರೇಟ್ ಮಾಡ್ತಾರೆ. ಅಂಥದ್ರಲ್ಲಿ ಇಲ್ಲಿ ಬೆಂಗಳೂರಿಗೆ ಹೇಗಪ್ಪ ಬಂದರು ಅನ್ನೋದು ಅದು ನಮಗೂ ಒಂದು ಸಮಸ್ಯೆ ಆಗಿತ್ತು. ಈ ಅಲ್ಸೂರು ಟ್ರಿನಿಟಿ ಸರ್ಕಲ್ ಹತ್ರ ಒಂದು ಹಿಂದ್ಗಡೆ MEG ಸೆಂಟರ್ ಅಂತ ಇದೆ. ಆ MEG ಸೆಂಟರ್ ಇದ್ದಿಲ್ಲ, ಅಲ್ಲಿ ಒಬ್ಬ ಮಂಗೋಲ್ಪುರಿಯನವನು ಒಬ್ಬ ಸಾನ್ಸಿ, ಅವನು ಈಸ್ ಬಾರ್ನ್ ಸಾನ್ಸಿ ಇದ್ದಾನೆ. ಆದರೆ ಅವನಿಗೆ ಮಿಲಿಟ್ರಿನಲ್ಲಿ ಕೆಲಸ ಸಿಕ್ಬಿಟ್ಟಿತ್ತು. ಇವರೆಲ್ಲ ಈ ಡಕಾಯ್ಟ್ಸ್ ಎಲ್ಲ ಅವರೆಲ್ಲ ರಿಲೇಷನ್ಸ್ ಇದ್ರು. ಅವ್ರೇನು ಮಾಡ್ದ, ಅವ್ರಿಗೆ ಅಲ್ಲಿ ಶೆಲ್ಟರ್ ಕೊಡ್ತಾ ಇದ್ದ ಅವನು. ದೇಶ ಕಾಯೋ ಬಡ್ಡಿ ಮಗ ಅಂದ್ರೆ ದೇಶಕ್ಕೆ ದ್ರೋಹ ಮಾಡೋಕ್ಕೆ ಹೊರಟಿದ್ದ ಈ ಮಂಗೋಲಿಯನ್. ತಾನು ಮಿಲಿಟರಿಯವನು, ತನ್ನ ತಂಟೆಗೆ ಯಾರು ಬರೋದಿಲ್ಲ ಅಂತ ತಿಳ್ಕೊಂಡಿದ್ದ. ಆದರೆ ಅವನ ಅನಿಸಿಕೆ ಅದಾಗಲೇ ಉಲ್ಟಾ ಹೊಡೆದಿತ್ತು. ಅದರ ಮೊದಲ ಹೆಜ್ಜೆ ಅಂದರೆ ಈ ಕ್ರಿಕೆಟ್. ಆಗ ಇನ್ನು ಹೊಸದಾಗಿ ಈ ದೂರದರ್ಶನ ಕೇಂದ್ರ ಇದೆಯಲ್ಲ, ಅದು ಇನ್ನು ಆಗ ಬರ್ತಾ ಇತ್ತು, ಇನ್ನು ಬಿಲ್ಡಿಂಗು. ಅಲ್ಲಿ ಓಪನ್ ಲ್ಯಾಂಡ್ ಇತ್ತು. ಒಂದು ದಿವಸ ಸಾಯಂಕಾಲ ಸುಮಾರು 5-5:30 ಏನಾಗಿದೆ, ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ಒಬ್ಬ ಏನು ಮಾಡ್ದ, ಜೋರಾಗಿ ಫೈಡ್ ಅಂತ ಹೊಡೆದ, 6 ಹೊಡೆದ. ಅದು ಹೋಗಿದ್ದೆ, ಆ ಬಾಲು ಮೋರಿ ಒಳಗಡೆ ಬಿದ್ದೋಯ್ತು. ಕ್ರಿಕೆಟ್ಗೂ ಡಕಾಯಿತ್ರಿಗೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಂಬಂಧ ಇದೆ. ಇಂದಿನ ಇಡೀ ಪ್ರಕರಣ ಬಯಲಿಗೆ ಬಂದಿದ್ದು ಈ ಕ್ರಿಕೆಟ್ ಆಟದಿಂದ. ಇನ್ನೊಂದು ವಿಷಯ ಅಂದರೆ, ಈ ಡಕಾಯಿತರು ಅದೆಷ್ಟು ಕಚಡಗಳಂದರೆ ಪೊಲೀಸ್ ಅವರಿಂದ ಬಚಾಯಿಸ್ಕೊಳ್ಳೋದಕ್ಕೆ ತಮ್ಮ ಮೈಗೆ ಎಣ್ಣೆ ಮತ್ತು ತಮ್ಮ ಗಲೀಜುಗಳನ್ನ ಹಾಕೋತಾ ಇದ್ರಂತೆ. ಇದ್ರ ಬಗ್ಗೆ ಹೇಳ್ತೀವಿ ಒಂದು ವಿರಾಮದ ನಂತರ. ಕಡೆಗೆ ನಾವೊಂದು ಮಚ್ಚೊಂದಿತ್ತು, ಮಚ್ ತಗೊಂಡಿದ್ದ, ಹತ್ತಿದ್ದ ಕಾಂಪೌಂಡ್ ಹತ್ತಿದ್ದ, ಕಿಟಕಿ ಒಂದು ಬಾಲ್ ಹೊಡೆದು ಒಳಗಡೆ ಹೋಗೋಗ್ಬಿಟ್ಟೆ ನಾನು.